ನೋಡ್ತಿದ್ದೀರ ಯುವ ನಾಯಕ ನ್ಯೂಸ್. ನಾನು ನಿಮ್ಮ ಹನುಮಂತ್ ಐಹೊಳೆ. ಇವತ್ತಿನ ದಿನ ಗೌರವಾನ್ವಿತ ನ್ಯಾಯಮೂರ್ತಿ ಡಾಕ್ಟರ್ ಎಚ್.ಎನ್. ನಾಗಮೋಹನ್ ದಾಸ್ ಅವರ ಏಕಸದಸ್ಯ ವಿಚಾರಣಾ ಆಯೋಗ ಪರಿಶಿಷ್ಟ ಜಾತಿಗಳ ಸಮಗ್ರ ಸಮೀಕ್ಷೆಗೆ ಸಂಬಂಧಪಟ್ಟಂತೆ ಒಳ ಮೀಸಲಾತಿಗೆ ಅವನ್ನು ಸಮೀಕ್ಷೆ ಮಾಡಬೇಕು ಅಂತ ಹೇಳ್ಬಿಟ್ಟು ರಾಜ್ಯದ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಮತ್ತು ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರುಗಳಿಗೆ ಕೆಲವೊಂದಿಷ್ಟು ನಿರ್ದೇಶನಗಳನ್ನು ಕೊಟ್ಟಿರ್ತಕ್ಕಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಬಾಗಲಕೋಟೆಯ ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರಾಗಿರ್ತಕ್ಕಂಥ ಶ್ರೀ ಸದಾಶಿವ ಬಡಿಗೇರ್ ಅವರು ನಮ್ಮ ಜೊತೆ ಇರತಕ್ಕಂಥದ್ದು. ಅವರು ಯಾವ ರೀತಿಯಾಗಿ ತಮ್ಮ ಇಲಾಖೆಯ ಮೂಲಕ ಈ ಒಳ ಮೀಸಲಾತಿಗೆ ಸಂಬಂಧಪಟ್ಟಂಥ ಸಮೀಕ್ಷೆಯನ್ನು ಮಾಡ್ತಾ ಇದ್ದಾರೆ ಕೇಳೋಣ ಬನ್ನಿ. ಸರ್ ನಮಸ್ತೆ. ಸರ್ ನಮಸ್ತೆ ಸರ್. ಈಗ ಡಾಕ್ಟರ್ ಎಚ್.ಎನ್. ನಾಗಮೋಹನ್ ದಾಸ್ ಗೌರವಾನ್ವಿತ ನ್ಯಾಯಮೂರ್ತಿಗಳ ಏಕಸದಸ್ಯ ವಿಚಾರಣಾ ಆಯೋಗ ಏನಿದೆಯಲ್ಲ ಸರ್, ಈ ಪರಿಶಿಷ್ಟ ಜಾತಿಗಳ ಸಮಗ್ರ ಸಮೀಕ್ಷೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ನಿರ್ದೇಶನಗಳನ್ನು ಕೊಟ್ಟಿರ್ತಕ್ಕಂಥದ್ದು. ನಮ್ಮ ಬಾಗಲಕೋಟೆ ಜಿಲ್ಲೆಯ ಸಮಾಜ ಕಲ್ಯಾಣ ಇಲಾಖೆ ಮೂಲಕ ಯಾವ ರೀತಿಯಾಗಿ ಕೆಲಸ ಮಾಡ್ತಾಯಿದ್ರಿ ಸರ್? ನಮ್ಮ ಗೌರವಾನ್ವಿತ ನ್ಯಾಯಮೂರ್ತಿ ಡಾಕ್ಟರ್ ಎಚ್.ಎನ್. ನಾಗಮೋಹನ್ ದಾಸ್ ಅವರ ಏಕಸದಸ್ಯ ವಿಚಾರಣಾ ಆಯೋಗ ಪರಿಶಿಷ್ಟ ಜಾತಿಗಳ ಸಮಗ್ರ ಸಮೀಕ್ಷೆಯನ್ನು ನಾವು ಬಾಗಲಕೋಟೆ ಜಿಲ್ಲೆಯಲ್ಲಿ ಈಗಾಗಲೇ 5ನೇ ತಾರೀಕಿನಿಂದ ಪ್ರಾರಂಭ ಮಾಡಿದ್ದೀವಿ. 5ನೇ ತಾರೀಕಿನಿಂದ 17ನೇ ತಾರೀಕು ತನಕ ಸರ್ಕಾರ ನಿಗದಿಗೊಳಿಸಿತ್ತು. ಆದರೆ ನಿನ್ನೆಯ ದಿನ ಮತ್ತೊಂದು ಹೊಸ ಆದೇಶ ಮಾಡಿಕೊಂಡು 25ನೇ ತಾರೀಕುವರೆಗೆ ವಿಸ್ತರಣೆ ಮಾಡಿದ್ದಾರೆ. ಮನೆ ಮನೆಗೆ ಭೇಟಿ 25ನೇ ತಾರೀಕು ತನಕ ವಿಸ್ತರಣೆ ಮಾಡಿದ್ದಾರೆ. ಅದರ ನಂತರ 19ನೇ ತಾರೀಕಿನಿಂದ 19/5/25ರಿಂದ 28/5/25ರವರೆಗೆ ಯಾರೂ ಸಮೀಕ್ಷೆ ಮಾಡಿಕೊಳ್ಳದೇ ಉಳಿದವರು ಸ್ವತಃ ಆನ್ಲೈನ್ ಮೂಲಕ ಸ್ವಯಂ ಘೋಷಣೆಯನ್ನು ಮಾಡ್ಕೊಳ್ಳೋಕೆ ಅವಕಾಶ ಇದೆ. ಇದರ ಜೊತೆಗೆ ಗಣತಿದಾರರು ಮತ್ತು ಮೇಲ್ವಿಚಾರಕರು ಕೂಡಿಕೊಂಡು BO ಕ್ಷೇತ್ರ ಶಿಕ್ಷಣ ಇಲಾಖೆ ಮತ್ತು ಸಮಾಜ ಕಲ್ಯಾಣ ಇಲಾಖೆ 26/5/25ರಿಂದ 28/5/25ರವರೆಗೆ ಪ್ರತಿ ಪೋಲಿಂಗ್ ಸ್ಟೇಷನ್ದಲ್ಲಿ ಸ್ಪೆಷಲ್ ಕ್ಯಾಂಪ್ ಅಂತೇಳಿ ಒಂದು ಸಮೀಕ್ಷೆ ಮಾಡುವಂಥ ಶಿಬಿರಗಳನ್ನು ಹಮ್ಮಿಕೊಂಡು ಅಲ್ಲೂ ಕೂಡ ಕ್ಯಾಂಪನ್ನು ಏರ್ಪಡಿಸುವಂಥ ವಿಚಾರ ಇದೆ. ಇದು ಸರ್ಕಾರ 28/5/25ರವರೆಗೆ ವಿಸ್ತರಣೆ ಮಾಡಿದೆ. ನಮ್ಮ ಬಾಗಲಕೋಟೆ ಜಿಲ್ಲೆಗೆ ಸಂಬಂಧಿಸಿದಂತೆ ನಮ್ಮ ಗಣತಿದಾರರು ಸುಮಾರು 1859 ಗಣತಿದಾರರು, ಬಾಗಲಕೋಟೆ ಜಿಲ್ಲೆಯ 7 ವಿಧಾನಸಭಾ ಮತಕ್ಷೇತ್ರದಲ್ಲಿ 1859 ಗಣತಿದಾರರು ಗಣತಿ ಕಾರ್ಯವನ್ನು ಮಾಡ್ತಾಯಿದ್ದಾರೆ. ನಮಗೊಂದು ಗಣತಿ ಕಾರ್ಯದ ಹೆಮ್ಮೆಯ ವಿಷಯ ಏನಪ್ಪ ಅಂದರೆ ನಿನ್ನೆ ನಮ್ಮ ಸ್ಟೇಟ್ ಲೆವೆಲ್ ನಮ್ಮದು ಪೊಸಿಷನನ್ನು ನೋಡಿದಾಗ ನಾವು 67,699 SC ಮನೆಗಳ ಸಂಖ್ಯೆಯಲ್ಲಿ 64,767 ಮನೆಗಳ ಸರ್ವೆಯನ್ನು ನಿನ್ನೆ ಮಧ್ಯಾಹ್ನ 1 ಗಂಟೆವರೆಗೆ ನಮ್ಮ ಇಲಾಖೆಯ ಗಣತಿದಾರರು ಎಲ್ಲ ಜಿಲ್ಲಾಡಳಿತ ನಿರ್ದೇಶನದಂತೆ ಗಣತಿ ಕಾರ್ಯವನ್ನು ಮಾಡಿದ್ದಾರೆ. ಇನ್ನು ನಿನ್ನೆ ಸಾಯಂಕಾಲ 98% ಗಣತಿ ಕಾರ್ಯ ಪೂರ್ಣಗೊಂಡಿದೆ. ಇನ್ನು 2% ಉಳಿದಿದೆ. ಅನೇಕ ನೀವು ಹೇಳಿದಂತೆ ಈಗಾಗಲೇ ಅನೇಕ ಮೊಬೈಲ್ದ ಆ್ಯಪ್ದಲ್ಲಿ ಸಮಸ್ಯೆಗಳು ಬಂದವ. ಗಣತಿದಾರರು ಗಣತಿ ಮಾಡಿದರೂ ಕೂಡ ಸಬ್ಮಿಟ್ ಆದರೂ ಕೂಡ ಪೆಂಡಿಂಗ್ ಲಿಸ್ಟ್ನಲ್ಲಿ ಬರ್ತಾಯಿವೆ. ಅವುಗಳನ್ನು ಕೂಡ ನಮ್ಮ DPMದವರು ಇದಕ್ಕಾಗಿ ಒಂದು ಟೆಕ್ನಿಕಲ್ ಟೀಮ್ ಇದೆ, ಅವರು ಸಾಲ್ವ್ ಮಾಡಿ ಕೊಡ್ತಾ ಇದ್ದಾರೆ. ಗಣತಿದಾರರು ಮಾಡ್ತಾಯಿದ್ದಾರೆ. ಗಣತಿದಾರರು ಮಾಡಿದ ಸರ್ವೆಯನ್ನು ಅದರ ಮೇಲೆ ಮೇಲ್ವಿಚಾರಕರು ಕೂಡ ಸರ್ವೆಯನ್ನು ಮಾಡ್ತಿದ್ದಾರೆ. ಗಣತಿದಾರರು ಮಾಡಿದಂಥ ಸರ್ವೆಯಲ್ಲಿ 10% ಮೇಲ್ವಿಚಾರಕರು ಮನೆ ಮನೆಗೆ ತೆರಳಿ 4 ಪ್ರಶ್ನೆಗಳನ್ನು ಕೇಳ್ತಾರೆ. ನಿಮ್ಮ ಮನೆಗೆ ಗಣತಿದಾರರು ಬಂದಿದ್ರೇನ, ಭೇಟಿ ಕೊಟ್ಟಾರ, ಹಾಗಾದ್ರೆ ನೀವು ಜಾತಿಯನ್ನು ನಮೂದನೆ ಮಾಡಿದ್ದು ಕರೆಕ್ಟ್ ಇದೇನಾ ಅಥವಾ ತಪ್ಪಿದೇನಾ, ಯಾವಾಗ ಗಣತಿಗೆ ಬಂದಿದ್ದರು ಅನ್ನುವಂಥ ಸ್ವಯಂ ದೃಢೀಕರಣಕ್ಕೆ ನೀವೇ ಸ್ವತಃ ಸಹಿ ಮಾಡಿದ್ದೀರಾ ಅನ್ನುವಂಥ 4 ಪ್ರಶ್ನೆಗಳನ್ನು ಗಣತಿದಾರರು ಕೇಳಿ ಅದನ್ನು ಅಪ್ಡೇಟ್ ಮಾಡ್ತಾಯಿದ್ದಾರೆ. ಗಣತಿದಾರರ ನಿಮ್ಮ ಫೋಟೋನ ನಿಮ್ಮ ಮುಂದೆ ತಕ್ಕೊಂಡ್ರಾ ಅನ್ನುವಂಥ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಇಂಥವನ್ನೆಲ್ಲ ಕೂಡ ಮೇಲ್ವಿಚಾರಕರು 5 ಕ್ವಶನ್ಗಳಿಗೆ ಉತ್ತರಿಸಿ ಮತ್ತೊಮ್ಮೆ ರೀಸರ್ವೆ ಮಾಡಿದಂಗೆ ಮೇಲ್ವಿಚಾರಕರು 10% ಸರ್ವೆಯನ್ನು ಮಾಡಿ ದೃಢೀಕರಣ ಮಾಡ್ತಾಯಿದ್ದಾರೆ. ಇನ್ನು ನಮ್ಮ ಜಿಲ್ಲಾಧಿಕಾರಿಗಳು ಮಾನ್ಯ CO ಸರ್ಗಳು ಪ್ರತಿ ವಿಧಾನಸಭಾ ಮತಕ್ಷೇತ್ರಕ್ಕೆ ನೋಡಲ್ ಅಧಿಕಾರಿಗಳನ್ನು, ಕ್ಷೇತ್ರ ಶಿಕ್ಷಣಾಧಿಕಾರಿಗಳನ್ನು ಮಾಡಿದ್ದಾರೆ. ಅದಲ್ಲದೆ ಇನ್ನೊಂದು ಹೊಸ ಆದೇಶ ನಮ್ಮ DC ಅವರು ಮತ್ತು ಮಾನ್ಯ CO ಅವರು ಹೇಳ್ತಾ ಇದ್ದಾರೆ. ಏನಂದರೆ ಪ್ರತಿ BO ಅವರು ಮತ್ತು ತಹಶೀಲ್ದಾರ್ ಅವರು 5% ಏನು ಮಾಡಬೇಕಂದ್ರೆ ಸರ್ವೆಯನ್ನು ಪರಿಶೀಲಿಸಬೇಕು. AC ಹಂತದವರು ಮತ್ತು ಜಿಲ್ಲೆಯ ನೋಡಲ್ ಅಧಿಕಾರಿಗಳು ಅವರು ಕೂಡ 2% ಸರ್ವೆಯನ್ನು ಪರಿಶೀಲನೆ ಮಾಡಬೇಕು ಅನ್ನುವಂಥದ್ದನ್ನು ಹೇಳಿದ್ದಾರೆ. ನಾವು ನಿಗದಿತ ಅವಧಿಯೊಳಗೆ ಈ ಸರ್ವೆಯನ್ನು ಪೂರ್ಣಗೊಳಿಸ್ತೀವಿ.
ಅದರ ಜೊತೆಗೆ ಸೋಮವಾರ ಅಂದರೆ ನಾಳೆ ದಿನಾಂಕ ಸೋಮವಾರ 19ನೇ ತಾರೀಕು ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ 3 ಗಂಟೆಗೆ ಸಂಘ ಸಂಸ್ಥೆಗಳ ಸದಸ್ಯರೊಂದಿಗೆ ಒಂದು ಈ ಒಳ ಮೀಸಲಾತಿ ಬಗ್ಗೆ ಕುರಿತು ಚರ್ಚೆ ಮಾಡುವಂಥದ್ದು, ಅರಿವು ಮೂಡಿಸುವಂಥ ಕಾರ್ಯಕ್ರಮವನ್ನು ಮಾನ್ಯರ ನಿರ್ದೇಶನದ ಮೇರೆಗೆ 3 ಗಂಟೆಗೆ ಸೋಮವಾರ ಸಭೆ ಕರೆಯಲಾಗಿದೆ. ಅಲ್ಲಿಯೂ ಕೂಡ ಏನಾದರೂ ಸಮಸ್ಯೆಗಳು ಉದ್ಭವಗಳಾದರೆ ಅಲ್ಲೇ ಅವುಗಳನ್ನು ಪರಿಶೀಲಿಸುವಂಥದ್ದು, ಸಮನ್ವಯ ಮಾಡಿಕೊಳ್ಳುವಂಥದ್ದು ಮತ್ತು ಪರಿಹಾರ ನೀಡುವಂಥ ವ್ಯವಸ್ಥೆಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಮಾನ್ಯ ಮುಖ್ಯ ನಿರ್ವಾಹಕ ಅಧಿಕಾರಿಗಳು ಆ ಕಾರ್ಯವನ್ನು ಮಾಡ್ತಾರೆ. ಸರ್, ಇವಾಗ ಇಲಾಖೆಯ ಮೂಲಕ ಈ ಒಳ ಮೀಸಲಾತಿ ಸಮೀಕ್ಷೆಯನ್ನು ಮಾಡ್ತಾ ಇದ್ದಾರಲ್ಲ ಸರ್, ಈ ಸಮೀಕ್ಷೆಗೆ ಸಂಬಂಧಪಟ್ಟಂತೆ ಅದು ಏನು ಗಣತಿದಾರರಲ್ಲ ಅವರಿಗೆ ಏನಾದರೂ ತರಬೇತಿಯನ್ನು ಕೊಡ್ತಕ್ಕಂಥ ಕೆಲಸ ಮಾಡಿದ್ರ ಸರ್ ತಾವು? ಸರಿ, ಈಗಾಗಲೇ ತಮಗೆ ಗೊತ್ತಿರುವಂತೆ 28ನೇ ತಾರೀಕು 28/4/2025 ನಮ್ಮ ಜಿಲ್ಲೆಯ 3 ಜನ ರಾಜ್ಯ ಮಟ್ಟಕ್ಕೆ ಹೋಗಿ ಟ್ರೈನಿಂಗನ್ನು ಪಡೆದರು. ಆ ರಾಜ್ಯ ಮಟ್ಟಕ್ಕೆ ಪಡೆದಂಥವರು ಇಲ್ಲಿ ಬಂದು ದಿನಾಂಕ 29ನೇ ತಾರೀಕು 29/4/2025 ಜಿಲ್ಲಾ ಮಟ್ಟದ ಟ್ರೈನಿಂಗನ್ನು ಎಲ್ಲ ವಿಧಾನಸಭಾ ಕ್ಷೇತ್ರವಾಗಿರೋ 5 ಮಾಸ್ಟರ್ ಟ್ರೈನರ್ಗಳಿಗೆ ಸುಮಾರು 5×35 ಪ್ಲಸ್ ಒಂದು ಎಡಿಷ್ನಲ್ 50 ಜನರಿಗೆ ಆ 3 ಮಾಸ್ಟರ್ ಟ್ರೈನರ್ಗಳು ಇಲ್ಲಿ ತರಬೇತಿಯನ್ನು ನೀಡಿದರು. ಈ ಮಾಸ್ಟರ್ ಟ್ರೈನರ್ಗಳು ತರಬೇತಿಯನ್ನು ಪಡೆದವರು ತಾಲೂಕಾವಾರು ಅಂದರೆ ವಿಧಾನಸಭಾ ಕ್ಷೇತ್ರವಾರು ಕೂಡ ಹೋಗಿ ಅವರು 5 ಜನ ಗಣತಿದಾರರಿಗೆ ಸುಮಾರು 1859 ಗಣತಿದಾರರಿಗೆ 2ನೇ ತಾರೀಕು 2/5/2025 ಮತ್ತು 3/5/2025 ಎಲ್ಲ ಗಣತಿದಾರರಿಗೆ ತಾಲೂಕಾ ಮಟ್ಟದ ಮಾಸ್ಟರ್ ಟ್ರೈನರ್ಗಳು ಮತ್ತು ಟೆಕ್ನಿಕಲ್ ಟ್ರೈನರ್ಗಳು ತರಬೇತಿಯನ್ನು ನೀಡಿರ್ತಾರೆ. ಸರ್, ಇವಾಗ ಗಣತಿದಾರರು ಏನು ಒಂದು ಸಮೀಕ್ಷೆಯನ್ನು ಮಾಡ್ತಕ್ಕಂಥ ಪ್ರಕ್ರಿಯೆಯಲ್ಲಿ ಗಣತಿಯನ್ನು ಮಾಡ್ತಾ ಇರ್ಬೇಕಾದ್ರು ಏನಾದರೂ ಸಮಸ್ಯೆಗಳನ್ನ ಅನುಭವಿಸಿರ್ತಕ್ಕಂಥದ್ದು ಮತ್ತು ಆ ಸಮಸ್ಯೆಗಳಿಗೆ ಇಲಾಖೆ ಮೂಲಕ ತಾವು ಏನಾದರೂ ನಿರ್ದೇಶನ ನೀಡಿ ಪರಿಹಾರ ಕಂಡುಕೊಂಡಿರ್ತಕ್ಕಂಥದ್ದು ಇದೆಯಾ ಸರ್? ಗಣತಿದಾರರಿಗೆ ಪ್ರಾರಂಭದಲ್ಲಿ ನಮ್ಮದು ಆ್ಯಪ್ ನೆಟ್ವರ್ಕ್ ಸಮಸ್ಯೆ, ಸರ್ವರ್ ಸಮಸ್ಯೆಗಳು ಉದ್ಭವವಾಗಿದ್ದು ಆ ಸಮಸ್ಯೆಗಳನ್ನು DPMದವರು ಹಂತ ಹಂತವಾಗಿ ಸಾಲ್ವ್ ಮಾಡಿದ್ದಾರೆ. ಇಲಾಖೆಯವರು ಸಾಲ್ವ್ ಮಾಡಿದ್ದಾರೆ, DPMದವರು ಸಾಲ್ವ್ ಮಾಡಿದ್ದಾರೆ. ಅದರ ಜೊತೆಗೆ ಗಣತಿದಾರರಿಗೆ ಆಧಾರ ಕಾರ್ಡ್ ಕೆಲವೊಂದು ಜನರಿಗೆ ಇಲ್ಲ, ಏನು ಮಾಡಬೇಕು ಅನ್ನುವಂಥದ್ದು ಪ್ರಶ್ನೆ ಉದ್ಭವ ಆಗ್ತದೆ. ತಕ್ಷಣ ಎನ್ರೋಲ್ಮೆಂಟು ಒಂದು ಆಧಾರ್ ಕಾರ್ಡ್ದ ಎನ್ರೋಲ್ಮೆಂಟ್ ಸಂಖ್ಯೆ ಕೂಡ ಮಾಡಿಕೊಡ್ರಿ ಅನ್ನುವಂಥದ್ದನ್ನು ಇಲಾಖೆ ಅಥವಾ ಜಿಲ್ಲಾಡಳಿತ ಡೈರೆಕ್ಷನ್ ನೀಡ್ತಾ ಇದೆ. ಅದರ ಜೊತೆಗೆ ಆಧಾರ್ ಕಾರ್ಡ್ ಇರಲಿಲ್ಲ ಅಂದರೆ ರೇಷನ್ ಕಾರ್ಡ್ ತೊಗೊಳ್ರಿ, ರೇಷನ್ ಕಾರ್ಡ್ ಇರಲಿಲ್ಲ ಅಂದರೆ ಜಾತಿ ಸರ್ಟಿಫಿಕೇಟ್ ತೊಗೊಳ್ರಿ. ಆದರೆ ಜಾತಿ ಸರ್ಟಿಫಿಕೇಟ್ ಅನ್ನೋದು ಕಡ್ಡಾಯ ಅಲ್ಲ. ನಮ್ಮ ಈ ಮೀಸಲಾತಿ ನಮ್ಮ ಸರ್ಕಾರದ ಉದ್ದೇಶ ಏನೈತೆ ಅಂದರೆ ಈ ಮೀಸಲಾತಿಯನ್ನು ಅಂಕಿಅಂಶಗಳನ್ನು ದತ್ತಾಂಶಗಳನ್ನು ಸಂಗ್ರಹ ಮಾಡುವಂಥದ್ದು. ನಾವು ನೀಡಿದ ಜಾತಿ, ನಾವು ಉದಾಹರಣೆಗೆ ಯಾವುದಾದ್ರೂ ಒಂದು ಜಾತಿಯನ್ನು ಹೇಳಿದೀವಿ ಅಂದರೆ ಆ ಜಾತಿ ಸರ್ಟಿಫಿಕೇಟನ್ನು ಕೊಡುವಂಥ ವ್ಯವಸ್ಥೆ ಇಲ್ಲಿಲ್ಲ. ಅಂಥ ಸಮಸ್ಯೆಗಳು ಉದ್ಭವ ಆದದ್ದನ್ನು ಹಂತ ಹಂತವಾಗಿ DPMದವರು ಸಮಸ್ಯೆಗಳ ಪರಿಹಾರವನ್ನು ನೀಡಿರ್ತಾರೆ. ಸರ್, ಇವಾಗ ಗಣತಿದಾರರು ಎಲ್ಲ ರೀತಿಯ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಗಣತಿಯನ್ನು ಮಾಡ್ಕೊಂಡು ಬಂದಿರತಕ್ಕಂಥದ್ದು. ಸೊ ಪ್ರಸ್ತುತ ದಿನಮಾನದಲ್ಲಿ ನೋಡಿದಾಗ ಈಗ ತಮ್ಮ ಇಲಾಖೆಯ ಮುಖಾಂತರ ನಡೀತಕ್ಕಂಥ ಈ ಒಂದು ಗಣತಿ ಎಷ್ಟರ ಮಟ್ಟಿಗೆ ಚೆನ್ನಾಗಿ ಮೂಡಿ ಬಂದಿರತಕ್ಕಂಥದ್ದು, ಜೊತೆಗೆ ಗಣತಿದಾರರು ತಮಗೆ ಯಾವ ರೀತಿಯಾಗಿ ಈ ಸ್ಪಂದನೆ ಕೊಡ್ತಾ ಇದ್ದಾರೆ ಸರ್? ಗಣತಿದಾರರು ಅತ್ಯಂತ ಅದ್ಭುತವಾಗಿ ಸ್ಪಂದನೆ ಕೊಡ್ತಾ ಇದ್ದಾರೆ. ಈಗಾಗಲೇ ನಮ್ಮ ಮಾನ್ಯ ಅಪರ ಜಿಲ್ಲಾಧಿಕಾರಿಗಳು ಕ್ಷೇತ್ರ ಶಿಕ್ಷಣಾಧಿಕಾರಿಗಳನ್ನು ಮತ್ತು ಸಹಾಯಕ ನಿರ್ದೇಶಕರುಗಳಿಗೆ ನಾವು ಇಲಾಖೆ ಪರವಾಗಿ ಜಿಲ್ಲಾಡಳಿತ ಪರವಾಗಿ ನಿನ್ನೆ ಧನ್ಯವಾದಗಳನ್ನು ಅರ್ಪಿಸಿದ್ದೀವಿ. ಏಕೆಂದರೆ ನಮ್ಮ ಇಡೀ ಸ್ಟೇಟ್ನಲ್ಲೇ ಬಾಗಲಕೋಟೆ ಜಿಲ್ಲೆ 98% ನಿನ್ನೆ ದಿನಾಂಕದಂದೇ ನಾವು ಸಾಧನೆಯನ್ನು ಮಾಡಿದ್ದೀವಿ. ಇನ್ನೊಂದು 2% ಉಳಿದಿದೆ. ಅವುಗಳನ್ನು ಕೂಡ ನಮ್ಮ ಗಣತಿದಾರರು ಮಾಡ್ತಾ ಇದ್ದಾರೆ. ಅತ್ಯಂತ ಉತ್ಸುಕರಾಗಿ ಜಾಗರೂಕತೆಯಿಂದ ಗಣತಿಯನ್ನು ಮಾಡ್ತಾಯಿದ್ದಾರೆ. ಸರ್, ಇದಕ್ಕೆ ಗಣತಿ ಸಂಬಂಧಪಟ್ಟಂಗೆ ಜನಸಾಮಾನ್ಯರು ಕೂಡ ಒಳ್ಳೆ ರೀತಿಯಲ್ಲಿ ಸ್ಪಂದನೆ ಕೊಡ್ತಾ ಇರ್ತಕ್ಕಂಥದ್ದು ಕಂಡು ಬರ್ತಾ ಇದೆಯಾ ಸರ್? ಹೌದು, ಅನೇಕ ಸಂಘಟನೆಯ ಪದಾಧಿಕಾರಿಗಳು ಖುದ್ದಾಗಿ ನಮ್ಗೆ ಫೋನ್ ಮಾಡಿ, ಸರ್ ನಿಮ್ಮ ಗಣತಿದಾರರು ಬರಲಿಲ್ಲ ಅಂದರೂ ಕೂಡ ನಾವು ಮನೆಗೆ ಹೋಗಿ ಗಣತಿದಾರರನ್ನು ನಾವು ಕರ್ಕೊಂಡು ಹೊಂಟಿದ್ದೀವಿ ರೀ, ನಾವು ಈ ಜಾತಿಗಳ ಬಗ್ಗೆ ಜಾಗೃತಿಯನ್ನು ಮೂಡಿಸ್ತಾ ಇದ್ದೀವಿ, ನಾವು ಅಕಸ್ಮಾತ್ ಗಣತಿದಾರರು ಕಡಿಮೆ ಬಿದ್ದರೆ ಎಡಿಷ್ನಲ್ ಗಣತಿದಾರರನ್ನು ನಾವೇ ಕೇಳತ್ತಿದ್ದೀವಿ ರೀ, ನೀವು ಹಾಕಿ ಕೊಡತ್ತೀರಿ, ಅದನ್ನೆಲ್ಲ ನಾವು ಮಾಡಾಕತ್ತಿದ್ದೀವಿ ಅನ್ನುವಂಥದ್ದು ಕೂಡ ಸಂಘಟನೆ ಸ್ಪಂದನೆ ನಮಗೆ ಭಾಳ ಅದ್ಭುತವಾಗಿ ಸಿಗ್ತಾ ಇದೆ. ಸರ್, ಈಗ ಏನು ಜಾತಿ ಸಮೀಕ್ಷೆ ನಡೀತಾ ಇದೆಯಲ್ಲ ಸರ್, ಇದಕ್ಕೆ ಸಂಬಂಧಪಟ್ಟಂಗೆ ಜನರಿಗೆ ತಮ್ಮ ಮೂಲಕ ಏನಾದರೂ ತಿಳಿಸೋದಿದ್ರು ತಿಳಿಸಿ ಸರ್. ಎಲ್ಲರಿಗೂ ಮತ್ತೊಮ್ಮೆ ವಿನಂತಿ ಏನಂದರೆ ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ಯಾವ ಮನೆಯೂ ಬಿಟ್ಟು ಹೋಗಲಾರ್ದಂಗೆ ನಿಮ್ಮ ಪಕ್ಕದ ಮನೆಯವರು ಇರಲಿಲ್ಲ ಅಂದ್ರೆ ಫೋನ್ ಹಚ್ಚಿ ಅವರಿಗೆ ಬಂದು ಗಣತಿ ನಡೆದದ
SC ಮತ್ತು ನಾನ್ SC ಕಡ್ಡಾಯವಾಗಿ SC ಮನೆಯವರಿಗೆ ಮಾತ್ರ ಅಟ್ಟ ಅಲ್ಲ, ನಾನ್ SCದವರಿಗೂ ಅದರ್ಸದು ಕೂಡ ಸರ್ವೆಯನ್ನು ಮಾಡ್ತಾ ಇದ್ದಾರೆ. ಕಡ್ಡಾಯವಾಗಿ ಎಲ್ಲರೂ ಪಾಲ್ಗೊಳ್ಳಿ. ಇನ್ನಷ್ಟು ಜಾಗೃತಿಯನ್ನು ಮೂಡಿಸ್ರಿ. ನಮ್ಮ 28ನೇ ತಾರೀಕುವರೆಗೆ ಈ ಗಣತಿ ಕಾರ್ಯ ಪ್ರಾರಂಭ ಆಗೈತೆ. 100% ಬಾಗಲಕೋಟೆ ಜಿಲ್ಲೆ ಗಣತಿ ಕಾರ್ಯ ಯಶಸ್ವಿ ಆಗಲಿ ಅನ್ನುವಂಥದ್ದು ನಾವು ಎಲ್ಲ ಸಾರ್ವಜನಿಕರಿಂದ ವಿನಂತಿ ಮಾಡ್ಕೋತೀವಿ. ಕೇಳಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಬಾಗಲಕೋಟೆ ಜಿಲ್ಲೆಯ ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರಾಗಿರ್ತಕ್ಕಂಥ ಶ್ರೀಯುತ ಸದಾಶಿವ ಬಡಿಗೇರ್ ಅವರು ಹೇಳ್ತಕ್ಕಂಥ ಮಾತು. ಹೀಗೆ ನೋಡ್ತಾ ಇರಿ ಯುವ ನಾಯಕ ನ್ಯೂಸ್.